ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ತಕ್ಕ ವಿಶೇಷ ಸಂಚಿಕೆ ಪೊಲಿಟಿಕಲ್ ಖಾಸ್ ಬಾತ್ಗೆ ಸ್ವಾಗತ. ನಾನು ಅಶ್ವಿನ್ ಗೌತಮ್. ವೀಕ್ಷಕರೇ, ಬಹಳ ದಿನಗಳಿಂದ ನಾವು ಹಲವಾರು ಪ್ರಕರಣಗಳನ್ನು ನೋಡ್ತಾನೆ ಇದ್ದೀವಿ, ಹಲವಾರು ಪ್ರಕರಣಗಳನ್ನು ಕೇಳ್ತಾ ಬಂದಿದ್ದೀವಿ. ಅದರಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಈಗ ಅಂತಹ ಪ್ರಕರಣಗಳಿಗೆ ಮತ್ತೊಂದು ಸೇರ್ಪಡೆ ಆಗಿರ್ತಕ್ಕಂಥದ್ದು ಮೂಡ ಹಗರಣ. ಏನಿದು ಮೂಡ ಹಗರಣ ಅನ್ನೋದರ ಸಂಪೂರ್ಣ ಚಿತ್ರಣವನ್ನು, ಅದೇ ರೀತಿ ಯಾವ ರೀತಿಯಾಗಿ ರಾಜಕೀಯ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ, ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ವಿಪಕ್ಷಗಳು ಏನೆಲ್ಲ ಮಾಡ್ತಾ ಇದೆ ಅನ್ನೋದರ ಸಮಗ್ರ ಚಿತ್ರಣವನ್ನು ಇವತ್ತಿನ ದಿನ ಮಾತನಾಡ್ತಾ ಹೋಗೋಣ. ಇವತ್ತಿನ ವಿಶೇಷ ಸಂಚಿಕೆ ಪೊಲಿಟಿಕಲ್ ಕಾಸ್ಬಾತ್ನಲ್ಲಿ ನಮಗೆ ಗೊತ್ತಿರುವ ಹಾಗೆ ಮೂಡ ಅನ್ನುವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದು. ಮೈಸೂರಿನ ನಗರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೆಲಸಕ್ಕಾಗಿ ಸಿಚುಯೇಟ್ ಆಗಿರುವಂತಹ ಒಂದು ಅಥಾರಿಟಿ ಅಂತಂದರೆ, ಒಂದು ಸಂಸ್ಥೆ ಅಂತಂದರೆ ಅದು ಮೂಡ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಆಗಿಂದಾಗ್ಗೆ ಕೆಲವೊಂದಷ್ಟು ಬದಲಾವಣೆಗಳಾಗ್ತವೆ. ಅದಕ್ಕೆ ಹೆಡ್ ಮಾಡ್ತಕ್ಕಂಥವ್ರು IAS ಅಧಿಕಾರಿಯಾಗಿರ್ತಾರೆ. ಅವರು ಕೆಲವೊಂದಷ್ಟು ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಮೈಸೂರಿನ ಅಭಿವೃದ್ಧಿ ಯಾವ ರೀತಿಯಾಗಿ ಆಗಬೇಕು ಅನ್ನುವಂಥ ಪ್ಲಾನಿಂಗ್ ಕೂಡ ಅಲ್ಲಿ ಮಾಡಲಾಗತ್ತೆ. ಅದಾದ ನಂತರದಲ್ಲಿ ಸರ್ಕಾರದ ಅನುಮೋದನೆ, ಮತ್ತಷ್ಟು ಅನುದಾನಗಳು, ಅದು ಇದು ಎಲ್ಲವೂ ಕೂಡ ಆಗತ್ತೆ. ಈಗ ಸದ್ಯಕ್ಕೆ ಕೇಳಿಬರ್ತಾ ಇರುವಂತಹ ಮಾಹಿತಿ ಏನು ಅಂತಂದರೆ, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಏನಿದ್ದಾರೆ, ಅವರ ಹೆಸರಿಗೆ ಅಲಾಟ್ ಆಗಿರುವಂಥ ಸೈಟ್ಗಳು ಅಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಒಂದು ಕಡೆ RTI ಆಕ್ಟಿವಿಸ್ಟ್ಗಳು ಕೂಡ ಆರೋಪವನ್ನು ಮಾಡ್ತಾರೆ. ಅದೇ ವಿಚಾರವನ್ನು ಹಿಡ್ಕೊಂಡು ಈಗ BJP ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಏನಿದು ಪ್ರಕರಣ ಅನ್ನೋದನ್ನು ಕೂಡ ನೋಡಬೇಕು. 1992ರಿಂದ ಈ ಒಂದು ಸೀಕ್ವೆನ್ಸ್ ಶುರುವಾಗುತ್ತೆ. 1992ರಲ್ಲಿ 1992 ಯಾವಾಗ ಮೂಡ ಒಂದು ನೋಟಿಫಿಕೇಶನನ್ನು, ಪ್ರಾಥಮಿಕವಾಗಿರುವಂತಹ ನೋಟಿಫಿಕೇಶನನ್ನು ಹೊರಡಿಸುತ್ತೆ. ಅಲ್ಲಿ ಕೆಸರೆ ಅನ್ನುವಂಥ ಗ್ರಾಮ ಏನಿದೆ, ಅಲ್ಲಿ ಪಾರ್ವತಿಯವರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪಾರ್ವತಿಯವರಿಗೆ ಸೇರಿದಂಥ ಜಾಗ ಇರುತ್ತೆ. ಆ ಜಾಗವನ್ನು ಮೂಡ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಯಾಕೆಂತಂದರೆ ಡೆವಲಪ್ಮೆಂಟಲ್ ಪರ್ಪಸ್ ಇರುತ್ತೆ, ಹಾಗಾಗಿ ಅದನ್ನು ಅಕ್ವೈರ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಕೆಲಸವನ್ನು ಮಾಡುತ್ತೆ ಮೂಡ. ಯಾಕೆಂತಂದರೆ ಕೇವಲ ಮೂಡ ಅಂತಲೇ ಅಲ್ಲ, ಬೇರೆ ಬೇರೆಯ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಗರಾಭಿವೃದ್ಧಿ ಅಥಾರಿಟಿಗಳು ಅದನ್ನು ಆಗಿಂದಾಗ್ಗೆ ಮಾಡ್ತಾ ಇರ್ತವೆ. ಸೊ ಹೀಗೆ ಮೂಡದಲ್ಲಿಯೂ ಕೂಡ ಆಗುತ್ತೆ. 1992ರಲ್ಲಿ ಪ್ರಾಥಮಿಕವಾಗಿ ಒಂದು ನೋಟಿಫಿಕೇಶನ್ನ ಹೊರಡಿಸಲಾಗುತ್ತೆ. ಅದು ಮುಂದುವರೆದು ಬಂದು 97ರಲ್ಲಿ ಅವಾರ್ಡ್ ಆಗುವಂಥ ಒಂದು ಸನ್ನಿವೇಶವೂ ಕೂಡ ಇರುತ್ತೆ. 98ರಲ್ಲಿ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನು ಅವರ ಹೆಸರಲ್ಲಿ ಇರುತ್ತೆ. ಅದನ್ನು ದೇವನೂರು ಬಡಾವಣೆ ಅನ್ನುವಂಥ ಒಂದು ಬಡಾವಣೆ ಮಾಡೋದಕ್ಕೆ ಭೂಸ್ವಾಧೀನವನ್ನು ಮಾಡಿಕೊಳ್ಳಲಾಗತ್ತೆ. ಕೆಸರೆ ಗ್ರಾಮದಲ್ಲಿರುವಂತಹ ಜಮೀನನ್ನು ದೇವನೂರು ಬಡಾವಣೆಯನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಭೂಸ್ವಾಧೀನವನ್ನು ಮಾಡಿಕೊಳ್ಳಲಾಗತ್ತೆ. ಎಲ್ಲಿಂದ? ಮೂಡದಿಂದ. ಈ ಜಾಗ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ದಾನದ ಪತ್ರದ ಮೂಲಕ ಅವರ ಸಹೋದರ ಕೊಟ್ಟಿದ್ರು. ಸಹೋದರ ಅಂತಂದರೆ ಸಿದ್ದರಾಮಯ್ಯನವರಿಗೆ ಭಾವ ಆಗಬೇಕು. ಮಲ್ಲಿಕಾರ್ಜುನಯ್ಯ ಅಂತ ಹೇಳಿ ಅವ್ರ ಹೆಸರು. ಅವರು ತಮ್ಮ ತಂಗಿ ಪಾರ್ವತಿ ಅವರಿಗೆ, ಅಂದರೆ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ದಾನವಾಗಿ ಗಿಫ್ಟ್ ಡೀಡ್ ಮಾಡಿ ಆ ಜಾಗವನ್ನು ಬರೆದು ಕೊಟ್ಟಿದ್ರು. ಒಟ್ಟು ಸುಮಾರು 1,48,104 ಚದರ ಅಡಿ ಜಾಗ ಅದಾಗಿರುತ್ತೆ. ಅದರ ಬದಲಿಗೆ ಮೂಡ 2021ರಲ್ಲಿ ಈ ಪ್ರೋಸೆಸ್ಗಳಿದೆಯಲ್ಲ, ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತಲೇ ಹೇಳಬೇಕು. ಆ ಪ್ರೋಸೆಸ್ಸಲ್ಲಿ ಅದು 1992ರಲ್ಲಿ ಶುರುವಾಗಿದ್ದು 2021ಕ್ಕೆ ಅದೇನು ಅವರು ಅಕ್ವೈರ್ ಮಾಡ್ಕೊಂಡಿದ್ರಲ್ಲ ಮೂಡಾದವರು ಆ ಲ್ಯಾಂಡನ್ನು, ಅದಕ್ಕೆ ಬದಲಿ ಜಾಗವನ್ನು ಕೊಡಬೇಕಾಗತ್ತೆ. ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕಾಗತ್ತೆ. ಆ್ಯಕ್ಚುಲಿ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬದಲಿ ಲ್ಯಾಂಡನ್ನು ಕೊಡಬೇಕಾಗತ್ತೆ. ಅಂದರೆ ಲ್ಯಾಂಡ್ ಟು ಲ್ಯಾಂಡ್ ಕೊಡೋದು ಅಂತ ಹೇಳಿ ಕರೀತಾರೆ ಟೆಕ್ನಿಕಲಿ. ಆದರೆ ಲ್ಯಾಂಡ್ ಟು ಲ್ಯಾಂಡ್ ಕೊಡೋದಕ್ಕೆ ಅಲ್ಲಿ ಏನು ತೊಡಕಿತ್ತೋ, ಕಾನೂನಿನ ತೊಡಕಿತ್ತೋ ಏನೋ ಗೊತ್ತಿಲ್ಲ, ಬಟ್ 50-50 ಅನುಪಾತದಲ್ಲಿ, 50-50 ಅನುಪಾತದಲ್ಲಿ ಬೇರೆ ಬದಲಿ ನಿವೇಶನವನ್ನು ಕೊಡ್ತೀವಿ ಅಂಥೇಳಿ 2021ರಲ್ಲಿ ಪಾರ್ವತಿಯವರಿಗೆ ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಾಗಿರ್ತಕ್ಕಂಥ ವಿಜಯನಗರ ಬಡಾವಣೆಯಲ್ಲಿ 38,284 ಚದರ ಅಡಿ ಜಾಗವನ್ನು ಕೊಟ್ಟಿರ್ತಾರೆ. ಇದು ಈಗ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ನಾವಿಲ್ಲಿ ಹೇಳಲೇಬೇಕಾಗತ್ತೆ. ಯಾಕೆ? ಮೈಸೂರಿನ ಪ್ರತಿಷ್ಠಿತ ಬಡಾವಣೆ ಒಂದು, ಇಟ್ ಈಸ್ ಒನ್ ಆಫ್ ದ ಪ್ಲ್ಯಾಂಡ್ ಟೌನ್ಶಿಪ್. ವಿಜಯನಗರ ಬಡಾವಣೆ ಅನ್ನುವಂಥದ್ದು ಒನ್ ಆಫ್ ದ ಪ್ಲ್ಯಾಂಡ್ ಲೇಔಟ್ ಮೈಸೂರಿನಲ್ಲಿ.
ಆ ಲೇಔಟ್ನಲ್ಲಿ ಏನು ಅಂತಂದರೆ ಸ್ವಲ್ಪ ರೇಟ್ಗಳು ಕೂಡ ಜಾಸ್ತಿ ಇದೆ ಅನ್ನುವಂಥ ಮಾತು. ಮಾರ್ಕೆಟ್ ರೇಟ್ ಯಾವ ರೀತಿ ಆಗಿದೆ, ಗೌರ್ಮೆಂಟ್ ರೇಟ್ ಯಾವ ರೀತಿ ಆಗಿದೆ, ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಅದು ಮೇಜರ್ ಆಸ್ಪೆಕ್ಟ್ ಆಗತ್ತೆ ಇಲ್ಲಿ. ಬೇರೆಯವರಿಗೆ ಅಲ್ಲಿ ಬೇರೆ ಬೇರೆ ಜಾಗವನ್ನು ಏನು ಕಳ್ಕೊಂಡಿರ್ತಾರೆ ಅವರಿಗೆ ಬದಲಿ ನಿವೇಶನ ಬೇರೆ ಕಡೆ ಒಂದು ಕಡೆ ಅಲಾಟ್ ಮಾಡುವಂಥದ್ದು. ಮೈಸೂರಿನ ಲಿಮಿಟ್ಸ್ನ ಒಳಗೆ ಬರುವಂತಹ ಅಂದರೆ ಒನ್ ಆಫ್ ದ ಪ್ರತಿಷ್ಠಿತ ಲೇಔಟ್ ಆಗಿರುವಂತಹ ವಿಜಯನಗರದಲ್ಲೇ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಸೊ ಇದನ್ನು RTI ಆಕ್ಟಿವಿಸ್ಟ್ಗಳು ಕೂಡ ಅದರ ವಿಚಾರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಮೈಸೂರಿನ RTI ಆಕ್ಟಿವಿಸ್ಟ್ ಆಗಿರುವಂತಹ ಗಂಗರಾಜು ಅನ್ನುವಂಥವರು ಈ ವಿಚಾರದ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ. ಏನು ಮಾತನಾಡಿದ್ದಾರೆ ಗಂಗರಾಜು, ಬನ್ನಿ ಕೇಳ್ಕೊಂಬರೋಣ. ಸೊ ಈ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3.6 ಏಕರ್ ಲ್ಯಾಂಡ್ ಮೈಸೂರು ಮೂಡಾದಿಂದ 1992ನಲ್ಲಿ ಫಸ್ಟ್ ಪ್ರಾಥಮಿಕ ಅಧಿಸೂಚನೆ ಹೊರಡಿಸ್ತಾರೆ. ಭೂಮಿನ ಭೂಸ್ವಾಧೀನ ಮಾಡ್ಕೊಂಡು ದೇವನೂರು 3rd ಸ್ಟೇಜ್ಗೋಸ್ಕರ. ಸೊ ಫೈನಲ್ ನೋಟಿಫಿಕೇಶನ್ 1997 ಆಗುತ್ತೆ. ಇದು ಅವಾರ್ಡ್ ಆಗುತ್ತೆ. 3,20,000 3,24,700 rupees ಅವಾರ್ಡ್ ಆಗುತ್ತೆ. ಅದಾದ ನಂತರ ಭೂಸ್ವಾಧೀನ 1998 18/5/98 ಇದು ಡಿನೋಟಿಫೈ ಆಗುತ್ತೆ ಲ್ಯಾಂಡ್. ಸೊ ಅವಾಗ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಇರ್ತಾರೆ ರಾಜ್ಯದಲ್ಲಿ, ಅವ್ರ ಪೀರಿಯಡಲ್ಲಿ ಡಿನೋಟಿಫೈ ಆಗುತ್ತೆ. ಸೊ ಮೂಲ ಮಾಲೀಕನ ಹೆಸರಿಗೆ ಡಿನೋಟಿಫೈ ಆಗುತ್ತೆ ಲ್ಯಾಂಡು. ಸೊ ಅದಾದ ನಂತರ 2004ನಲ್ಲಿ ಡಿನೋಟಿಫೈ ಆಗಿದ್ದ ಲ್ಯಾಂಡನ್ನು ಸಿದ್ದರಾಮಯ್ಯನವರ ಪತ್ನಿಯ ಅಣ್ಣ ಸೊ ಆ ಲ್ಯಾಂಡನ್ನು ಖರೀದಿ ಮಾಡ್ತಾರೆ. ಇವರಿಂದ ಭೂಮಾಲೀಕರಿಂದ ಸಿದ್ದರಾಮಯ್ಯನವರ ಪತ್ನಿಯ ಅಣ್ಣ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಂತಹ ಜಾಗನ ಸಿದ್ದರಾಮಯ್ಯನವರ ಪತ್ನಿ ದಾನಪತ್ರದ ಮುಖಾಂತರ 2010ನಲ್ಲಿ ಪಡಿತಾರೆ. ಸಿದ್ದರಾಮಯ್ಯನವರ ಅಣ್ಣ ಮಲ್ಲಿಕಾರ್ಜುನ ಮರಿಲಿಂಗಯ್ಯನವರು 25/8/2004 ಸೊ ಅವರು ಲಿಂಗ ಉರುಪು ಜವರ ರವರಿಂದ ಖರೀದಿ ಮಾಡ್ತಾರೆ. ದಟ್ ಈಸ್ 5,95,000 rupees ವರ್ತ್. ಇದೇ ಲ್ಯಾಂಡನ್ನು 2010ನಲ್ಲಿ ಶ್ರೀಮತಿ ಪಾರ್ವತಿಯವರು ಸೊ ಅದೇ ಲ್ಯಾಂಡನ್ನು ಅಣ್ಣ ಮರಿಲಿಂಗಯ್ಯ ಅವರಿಂದ ಶ್ರೀಮತಿ ಪಾರ್ವತಿಯವರು ಸಿದ್ದರಾಮಯ್ಯನವರ ಪತ್ನಿ 6/10/2000ನಲ್ಲಿ ದಾನಪತ್ರದ ಮುಖಾಂತರ ಪಡಿತಾರೆ. ಇದಾದ ನಂತರ ಇವರು ಭೂಮಿನ ನಾವು ಡಿನೋಟಿಫೈ ಆಗಿರೋ ಜಾಗನ ನಮ್ಮ ಜಾಗಕ್ಕೆ ನೀವು ಪರಿಹಾರ ಕೊಡಿ ಎಂದೇಳಿ ಅರ್ಜಿ ಹಾಕ್ತಾರೆ ಪ್ರಾಧಿಕಾರಕ್ಕೆ. ನಮಗೆ ಬದಲಿ ಲ್ಯಾಂಡೇ ಕೊಡಬೇಕು, ಆಲ್ಟರ್ನೇಟ್ ಲ್ಯಾಂಡು 3.16 ಏಕರ್ ಲ್ಯಾಂಡ್ನೇ ಆಲ್ಟರ್ನೇಟ್ ಲ್ಯಾಂಡ್ ಕೊಡಿ ನನಗೆ ಅಂತ ಹೇಳ್ತಾರೆ. ಪ್ರಾಧಿಕಾರದಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನು ಪ್ರಾಧಿಕಾರ ಸಭೆಯಲ್ಲಿ 50-50 ಅನುಪಾತದಲ್ಲಿ ಪ್ರಾಧಿಕಾರ ಕೊಡೋದು ಅಂತೇಳಿ ನಿರ್ಣಯ ತೆಗೆದ್ರೆ ಆ ನಿರ್ಣಯನೂ ಸಹ ಇಲ್ಲೀಗಲ್ ನಿರ್ಣಯ. ಅದು 50-50 ಅನುಪಾತದಲ್ಲಿ ಕೊಡಲಿಕ್ಕೆ ಅವಕಾಶನೇ ಇಲ್ಲ. ಹೊಸ ಬಡಾವಣೆ ರಚನೆಗೆ ಅಷ್ಟೇ ಅವಕಾಶ ಇದೆ. ಈ ಒಂದು ಭೂಮಿನ ಭೂಸ್ವಾಧೀನ ಮಾಡ್ಕೊಳ್ಳೋದ್ರಲ್ಲಿ ಉಪಯೋಗ ಮಾಡಿದಂಥ ಲ್ಯಾಂಡಿಗೆ ಕೊಡಿ ಅಂತ ಯಾವ ಸರ್ಕಾರದ ಆದೇಶಗಳು ಇಲ್ಲ. ಹಾಗಾಗಿ ಇಲ್ಲೀಗಲ್ಲಾಗಿ ಇವರು 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡಬೇಕು ಅಂತ ಒಂದು ಹಿಂದಿದ್ದಂತಹ ಆಯುಕ್ತರಾದ ನಟೇಶ್ ಅವರು 2020ರಲ್ಲಿ ಒಂದು ಅಧಿಕೃತ ಜ್ಞಾಪನವನ್ನು ಮಾಡ್ತಾರೆ. ಸೊ ಟೋಟಲ್ಲು 3.1 ಏಕರ್ ಲ್ಯಾಂಡಿಗೆ 50-50 ಅನುಪಾತದಲ್ಲಿ 38,284 ಸ್ಕ್ವಯರ್ ಫೀಟ್ ಲ್ಯಾಂಡನ್ನು ಪರಿಹಾರ ರೂಪದಲ್ಲಿ ಕೊಡೋದು ಅಂತ ಡಿಸೈಡ್ ಮಾಡ್ತಾರೆ. ಸೊ 38,284 ಸ್ಕ್ವಯರ್ ಫೀಟ್ ಲ್ಯಾಂಡಿಗೆ ವಿವಿಧ ಡೈಮೆನ್ಷನ್ ವಿಜಯನಗರ ಆ್ಯಕ್ಚುಲಿ ಇಲ್ಲಿ ಕೊಡಬೇಕಿರುತ್ತೆ. ಇದೇ ದೇವನೂರು ಬಡಾವಣೆಯಲ್ಲಿ ಹೋಗಿದ್ದಂತಹ ಲ್ಯಾಂಡು ಅಲ್ಲೇ ಖಾಲಿ ಸೈಟ್ ಇದೆ. ಇವತ್ತಿಗೂ ಇಲ್ಲಲ್ಲ ಖಾಲಿ ಸೈಟ್ ಇದ್ದಾವೆ. ಇದ್ರೂ ಸಹ ಇಲ್ಲಿ ಖಾಲಿ ಇಲ್ಲ ಅನ್ನೋ ಒಂದು ರಿಪೋರ್ಟು ಸೃಷ್ಟಿ ಮಾಡಿಸಿ ಪ್ರಾಧಿಕಾರದಲ್ಲಿ ಬದಲಿಯಾಗಿ ವಿಜಯನಗರದ ಪ್ರತಿಷ್ಠಿತ ಬಡಾವಣೆ, ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಬಡಾವಣೆ ಅನ್ನೋದು ಹೆಸರು ವಿಜಯನಗರದ ಬಡಾವಣೆ. ಅಲ್ಲಿ ಹೋಗಿ ವಿಜಯನಗರದ 1ನೇ ಹಂತದಲ್ಲಿ ಮತ್ತು 2ನೇ ಹಂತದಲ್ಲಿ ವಿಜಯನಗರ 1ನೇ ಹಂತದಲ್ಲಿ ಹಲವು ಸೈಟ್ಗಳು, ವಿಜಯನಗರದ 3ನೇ ಹಂತದಲ್ಲಿ ಕೊಡ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಸಮಾನಾಂತರ ಬಡಾವಣೆಯಲ್ಲಿ ನಮ್ಮ ಜಾಗ ಹೋಗಿತ್ತು, ಅಲ್ಲಿ ಸಮಾನಾಂತರ ಬಡಾವಣೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ದಾರೆ 38,284 ಸ್ಕ್ವೇರ್ ಮೀಟ್ರ್ 14 ಸೈಟ್ಗಳು ಅಂತ ಹೇಳ್ತಾರೆ, ವಿವಿಧ ಸೈಟ್ಗಳು. ಆದರೆ ಇಲ್ಲಿ ಖಾಲಿ ಇರಬೇಕಾದ್ರೆ ವಿಜಯನಗರದಲ್ಲಿ ಇದು 2003ನಲ್ಲಿ ಡೆವಲಪ್ ಮಾಡಿದಂಥ ನಿವೇಶನ, ಅಲ್ಲಿ ಹೋಗಿ
1991ರಲ್ಲಿ ಲೇಔಟ್ ಮಾಡಿದ್ದಾರೆ, ಅದು ಡೆವಲಪ್ ಮಾಡಿರೋಂಥ ಲೇಔಟು. ಅಂದರೆ ಸಮಾನಾಂತರ ಬಡಾವಣೆ ಆಗಲ್ಲ, 10 ಇಯರ್ಸ್ ಹಿಂದೆ ರಚಿಸಿದಂತಹ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅವರಿಗೆ ಸೈಟ್ ಕೊಡ್ತಾರೆ. ಈಗಲೂ ನೋಡಿ ಇದನ್ನ ಲೇಔಟು ಡೆವಲಪ್ ಆಗಿಲ್ಲ. ಇಲ್ಲಿ 2500 ರುಪೀಸ್ ಸ್ಕ್ವೇರ್ ಫೀಟಿಗೆ ಇವತ್ತಿಗಿದ್ರೆ ಅಲ್ಲಿ 8500 ರುಪೀಸ್, ಮೋರ್ ದೆನ್ 8000 ರುಪೀಸ್ ಸ್ಕ್ವೇರ್ ಫೀಟ್ ಜಾಗ ಇದೆ. ಹಾಗಾಗಿ ಪ್ರಾಧಿಕಾರದಿಂದ ಹಾಗೂ ಸಿದ್ದರಾಮಯ್ಯರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಆಸ್ತಿ, ಒಂದು ಹೈ ವ್ಯಾಲ್ಯೂ ಆಸ್ತಿನ ಖರೀದಿ ಒಂದು ಪ್ರಾಧಿಕಾರದಿಂದ ಹೊಡಿಬೇಕು ಅನ್ನೋ ಉದ್ದೇಶದಿಂದಲೇ ಅವ್ರು ಏನು ಮಾಡ್ತಾರೆ, ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳನ್ನೆಲ್ಲರೂ ಸಹ ಬುಟ್ಟಿಲಿ ಹಾಕ್ಕೊಂಡು ಅಲ್ಲಿ ಪ್ರತಿಷ್ಠಾ ಬಡಾವಣೆ ನಿವೇಶನ ಖರೀದಿ ಮಾಡಿದ್ದಾರೆ. ಅದು ಇಲ್ಲೀಗಲ್ ಆಗಿರೋದ್ರಿಂದ ಆ ಲೇಔಟಲ್ಲಿ ಏನು ಹಂಚಿಕೆ ಆಗಿದೆ ನಿವೇಶನಗಳು ಸರೆಂಡ್ರ್ ಮಾಡಿ ಅವರಿಗೆ ನ್ಯಾಯಯುತವಾಗಿ ಪರಿಹಾರ ಬರಬೇಕಾದ್ರೆ ಅವ್ರು ತಗೊಳ್ಳಿ ಅವರು. ಆದರೆ ಈ ಥರ ಸುಳ್ಳು ಹೇಳಿಬಿಟ್ಟು ಸಿದ್ದರಾಮಯ್ಯನವರು ಅಲ್ಲಿ ಪ್ರತಿಷ್ಠಾ ಬಡಾವಣೆ ನಿವೇಶನದವರು ಅಕ್ರಮ ಆಗಿದೆ, 50-50 ಅನುಪಾತದಲ್ಲಿ ಕೊಟ್ಟಿರೋದು ಅಕ್ರಮ ಆಗಿರೋದೆ. ಹಾಗಾಗಿ ಅವರು ಈ ಒಂದು ಪ್ರಕರಣ ಸ್ವತಃ ಸಿದ್ದರಾಮಯ್ಯರವರೇ ಇನ್ವಾಲ್ವ್ ಆಗಿರೋದ್ರಿಂದ ಈ ಪ್ರಕರಣದ ಮೂಡಾದಲ್ಲಿ ಏನು 6800 ಸೈಟುಗಳು ಇದೇ ಥರದ ಹಂಚಿಕೆ ಆಗಿದ್ದಾವೆ ಅನ್ನೋದೊಂದು ಮಾಹಿತಿ ಇದೆ. ಹಾಗಾಗಿ ಇದನ್ನು ಉನ್ನತ ಮಟ್ಟ ತನಿಖೆ ಆಗಬೇಕು ಅಂದರೆ CBI ರೆಫರ್ ಮಾಡಬೇಕು. ಮುಖ್ಯಮಂತ್ರಿಗಳು ಅವ್ರಿಗೆ ಕೊಟ್ಟಿದ್ದ ನಿವೇಶನಗಳನ್ನು, ಅವ್ರ ಪತ್ನಿ ಕೊಟ್ಟಿರೋ ನಿವೇಶನಗಳನ್ನ ಸರೆಂಡರ್ ಮಾಡಿ ಪ್ರಾಧಿಕಾರಕ್ಕೆ, ಅವರೇನೆ CBIಗೆ ಒಂದು ರೆಫರ್ ಮಾಡಿ ಒಂದು ತನಿಖೆಗೆ ಆದೇಶ ಮಾಡಿದರೆ ಸಾವಿರಾರು ಕೋಟಿ ಆಸ್ತಿ, ಪ್ರಾಧಿಕಾರದ ಆಸ್ತಿ ಉಳಿತದೆ ಅನ್ನೋದು ನನ್ನ ಒತ್ತಾಯ. ಇನ್ನು ಗಂಗರಾಜು ಅವರು ಬಹಳ ವಿಸ್ತೃತವಾಗಿ ಹೇಳ್ತಾ ಇದ್ರು, ಏನು ಎಲ್ಲಿಂದ ಶುರುವಾಗಿದ್ದು, 1992ರಿಂದ ಶುರುವಾಗಿದ್ದು, ಅದಾದ ನಂತರದಲ್ಲಿ 97ಕ್ಕೆ ಬಂತು, 98ರಲ್ಲಾಯಿತು, ಅದಾದ್ಮೇಲೆ ನಂತರ 2021ವರೆಗೂ ಏನೇನಾಯಿತು ಡೆವಲಪ್ಮೆಂಟ್ಸ್ಗಳು ಅನ್ನೋದನ್ನು ಬಹಳ ವಿಸ್ತೃತವಾಗಿ ಮುಂದಿಟ್ರು ನಾವು ಮಾತನಾಡಿಸಿದಂಥ ಸಂದರ್ಭದಲ್ಲಿ. ದಿಸ್ ಈಸ್ ಒನ್ ಪಾರ್ಟ್. ಇದರ ಮುಂದುವರೆದ ಭಾಗ ಏನು ಅಂತಂದರೆ, ಈಗ ಒಂದು ಕಡೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಹೌದು, ಮೂಡಾದಲ್ಲಿ ಏನಾಗ್ತಿರುತ್ತೆ ಏನು ಆಗ್ತಿರೋದಿಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಯಾರೂ ಕೂಡ ತರೋದಿಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಗಮನಕ್ಕಿದ್ರೂ ಕೂಡ ಗಮನಕ್ಕೆ ಇಲ್ಲದೆ ಇರುವಂಥವರ ರೀತಿ ಮುಖ್ಯಮಂತ್ರಿಗಳಿದ್ದಾರಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಅದಾದ ನಂತರದಲ್ಲಿ CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆಗಿಂದಾಗೆ ಅವರು ಕ್ಷೇತ್ರ ಸಂಚಾರವನ್ನು ಅಲ್ಲೇ ಮಾಡ್ತಾ ಇದ್ರು. ಶಾಸಕರಾಗಿದ್ದಂಥವ್ರು, ವರ್ಣಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವ್ರು, KDP ಸಭೆಗಳನ್ನು ನಡೆಸ್ತಾ ಇದ್ದಂಥವ್ರು, ಮೂಡಾದಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನುವಂಥದ್ದು ಅವ್ರ ಗಮನಕ್ಕೆ ಬರಲಿಲ್ವಾ, ಅಥವಾ ಅವರ ಹಸ್ತಕ್ಷೇಪ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ವಿಪಕ್ಷಗಳಿಂದ ಆ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದಮೇಲೆ ಈ ಪ್ರಕರಣ ಒಂದು ಲೈಟಿಗೆ ಬರುತ್ತೆ, ಮುಂದಕ್ಕೆ ಬರುತ್ತೆ, ಅದು ರಾಜಕೀಯವಾಗಿ ತಿರುಗತ್ತೆ. ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅದಾದ ನಂತರದಲ್ಲಿ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅದಾದ ನಂತರದಲ್ಲಿ ವಿಜಯೇಂದ್ರ ಕೊಡ್ತಾರೆ. ವಿವಿಧ ನಾಯಕರುಗಳು ಅಂದರೆ BJP, JDS ಹಾಗೂ ಕಾಂಗ್ರೆಸ್ನ ನಾಯಕರುಗಳು ಒಬ್ಬರಾಗ್ತಿದ್ದಂಗೆ ಒಬ್ಬೊಬ್ಬರು ಆ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಪೊಲಿಟಿಕಲಿ ಈ ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಉಲ್ಲೇಖವನ್ನು ಮಾಡಲೇಬೇಕಾಗತ್ತೆ. ನಾವು ಗಂಗರಾಜು ಅವರು ಮಾತನಾಡಿದ್ದನ್ನು ಕೇಳಿದ್ವಿ. ಅದಾದ ನಂತರದಲ್ಲಿ ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತಂದರೆ, BJP ಹಾಗೂ JDS ಕಾರ್ಯಕರ್ತರು ರಾಜ್ಯದ ವಿವಿಧ ಕಡೆ ಪ್ರತಿಭಟನೆಯನ್ನು ನಡೆಸಿದರು. ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ BJPಯ ರಾಜ್ಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ, ಅದೇ ರೀತಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ನಮ್ಮ ಆರ್ ಅಶೋಕ್ ಅವರು, ಅದೇ ರೀತಿ ವಿವಿಧ ನಾಯಕರುಗಳು, ವಿ ಸುನೀಲ್ ಕುಮಾರ್ ಅವರಾಗಿರ್ಬೋದು, ಮಾಜಿ ಗೃಹ ಸಚಿವರಾಗಿದ್ದಂತಹ ಅರ್ಗಾ ಜ್ಞಾನೇಂದ್ರ ಅವರಾಗಿರ್ಬೋದು, ವಿಧಾನಸಭೆಯ ಸದಸ್ಯರಾಗಿರುವಂತಹ ಭರತ್ ಶೆಟ್ಟಿ ಅವರು. ಇವರೆಲ್ಲರೂ ಕೂಡ ಇನ್ನೂ ಸಾಕಷ್ಟು ಜನ ನಾಯಕರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾದರು. CM ಅವರ ಗೃಹ ಕಚೇರಿಗೆ ಮುತ್ತಿಗೆಯನ್ನು ನಡೆಸ್ತೀವಿ ಅಂತ ಹೇಳಿ ಕುಮಾರ ಕೃಪದಿಂದ ಶುರು ಮಾಡ್ಕೊಂಡು ಗೃಹ ಕಚೇರಿ ಕೃಷ್ಣಾದ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಡಿಟೈನ್ ಮಾಡಿದರು. ದಟ್ ಈಸ್ ಎನಿವೇಸ್, ಅದು ಆಗಬೇಕಾಗಿದ್ದಂತಹ ಕೆಲಸವೇ. ಅದನ್ನು ಹೆಂಗೆ ಇದ್ರೂ ಮಾಡ್ತಾರೆ ಪೊಲೀಸ್ನವರು. ಮುಖ್ಯಮಂತ್ರಿಗಳ ಮನೆ ತನಕ ಅವರನ್ನು ಬಿಡೋದಿಲ್ಲ. ಅವರನ್ನು ಎಲ್ಲ ಡಿಟೈನ್ ಮಾಡ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದರು, ಮೂಡಾದಲ್ಲಿ ಎಲ್ಲರೂ ಕೂಡ ಗ್ಯಾಂಗ್ ಸೇರ್ಕೊಂಡು ಹಗರಣ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಆರ್ ಅಶೋಕ್ ಅವರು, ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಹೇಳಿದರು. ರಾಜ್ಯ ಸರ್ಕಾರದಡಿಯ ಸಂಸ್ಥೆಗೆ ತನಿಖೆಯನ್ನು ವಹಿಸಿದರೆ CMರನ್ನ ಆರೋಪಿಯನ್ನಾಗಿ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇದನ್ನು CBIಗೆ ವಹಿಸಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದರು. ಆರ್ ಅಶೋಕ್ ಅವರು ಏನು ಮಾತನಾಡಿದ್ರು ಬನ್ನಿ ಒಂದ್ಸಲಿ ಕೇಳ್ಕೊಂಬರೋಣ. ಅಂದ್ರೆ ಲೂಟಿ, ಇದು ದೀಪದ ಕೆಳಗೆ ಕತ್ತಲು ಅನ್ನಂಗೆ. ಸಿದ್ದರಾಮಯ್ಯನವರ ಮನೆ ಇರೋದು ಮೈಸೂರು,
ಅವರ ನೇಟಿವ್ ಕಾನ್ಸ್ಟಿಟ್ಯೂನ್ಸಿ. ಆ ದೀಪದ ಕೆಳಗಡೆನೆ ಕತ್ತಲು. ಅಂದ್ರೆ ಕಾಂಗ್ರೆಸ್ ಬಂದ್ಮೇಲೆ ಎಲ್ಲಾ ಕಡೆ ಲೂಟಿ ಲೂಟಿ ಲೂಟಿ, ಹಗರಣಗಳ ಮೇಲೆ ಹಗರಣ. ಹೇಳ್ತಾ ಇದ್ರು ಅವ್ರು ಯಾರೋ ಡೆಲ್ಲಿಯವ್ರು ಯಾರೋ ಬಂದಿದ್ರು, ಯಾರೋ ಸುರ್ಜೇವಾಲಾ ಬಂದಿದ್ರು, ಅವ್ರ ಹೆಸರೇ ಬರಲ್ಲ. ಅವ್ರು ಹೇಳಿದ್ರು ಮಾಡಲ್ ಅಂತ, ಇದು ಕರ್ನಾಟಕ ಈ ಲೂಟಿ ಮಾಡಲ್ಲು. ಸುರ್ಜೇವಾಲಾ ಅವರೇ, ಈ ಲೂಟಿ ಮಾಡಲ್ಲ ದೇಶಕ್ಕೆ ಹಂಚುತ್ತೀರಾ? ತಗೊಂಡೋಗಿ ಹಂಚಿ. ಲೂಟಿ ಮಾಡ್ತಾ ಇದಾರೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ತನಿಖೆ ಆಗ್ಬೇಕು. ನಂದು ಡಿಮ್ಯಾಂಡ್ ಏನಿದೆ ಅಂತ ಹೇಳಿದ್ರೆ, ಬಿಜೆಪಿದು ಯಾರ್ಯಾರಿಗೆ ಅಲಾಟ್ ಮಾಡಿದಿರ 50 ಲೂಟಿ, ಅದನ್ನ ರದ್ದು ಮಾಡ್ಬೇಕು. ಆ ಸೈಟ್ಗಳನ್ನೆಲ್ಲ ರದ್ದು ಮಾಡ್ಬೇಕು ಇಮಿಡಿಯೇಟ್ ಆಗಿ. ನಿಮ್ಗೆ ಮಾನ ಮರ್ಯಾದೆ ಗೌರವ ಇದ್ರೆ ರದ್ದು ಮಾಡಿ. ಆಮೇಲೆ ಮಂಡ್ಯದಲ್ಲಿ ನಡೆದಿರೋ ಹಗರಣ, ಮೂಡಾದಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ. ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ, ಇದು ದೊಡ್ಡ ಸಿಟಿ. ಇದನ್ನು ಕೂಡ ಸಿಬಿಐ ಮಾಡಬೇಕು. ಸಿಬಿಐ ತನಿಖೆ ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರೆ, ಇದನ್ನ ವಿಧಾನಸಭೆಯನ್ನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ. ನಮ್ಮ ಹೋರಾಟದ ಫಲವಾಗಿ 1 ವಿಕೆಟ್ ಬಿದ್ದಿದೆ. 2ನೇ ವಿಕೆಟ್ ಬೀಳಿಸುವಂತದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀರಿ. ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ. ಆದ್ರೆ ಇವತ್ತು ಸರ್ಕಾರ ದುರಾಡಳಿತ ಮಾಡಿ, ಸರ್ವಾಧಿಕಾರಿ ಧೋರಣೆ ಮಾಡಿ, ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ಗೆ ಧಿಕ್ಕಾರ. ಎಸ್, ನಾನು ಆಗಲೇ ಹೇಳಿದ ಹಾಗೆ ಆರ್ ಅಶೋಕ್ ಅವ್ರು ಮಾತನಾಡುವಂಥ ಸಂದರ್ಭದಲ್ಲಿ ಇದೆಲ್ಲ ಹೇಳಿದ್ರು. ಸಿಬಿಐಗೆ ವಹಿಸಬೇಕು, ಸಿಬಿಐ ಕೊಟ್ಟರೆ ಸೂಕ್ತವಾಗಿ ತನಿಖೆ ಆಗುತ್ತೆ. ಅದೇ ರೀತಿ ಇಲ್ಲಿ ರಾಜ್ಯ ಸಂಸ್ಥೆಗಳೇನಿದ್ದಾವೆ, ತನಿಖಾ ಸಂಸ್ಥೆಗಳೇನಿದ್ದಾವೆ, ಅದಕ್ಕೆ ಈ ಒಂದು ತನಿಖೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ CM ಅವರನ್ನು ಅಪರಾಧಿಯನ್ನಾಗಿ ಹೇಗೆ ಮಾಡ್ತಾರೆ, ಅವ್ರನ್ನ ಹೇಗೆ ಬಚಾವ್ ಮಾಡಬೇಕು ಹಂಗೆ ಬಚಾವ್ ಮಾಡ್ಕೊಳ್ಳುವಂಥ ದಾರಿಯನ್ನು ಹುಡುಕ್ತಾರೆ ಅಂತಷ್ಟೇ ಆರ್ ಅಶೋಕ್ ಅವರು ಹೇಳಿದ್ರು. ಅದೇ ರೀತಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹೊಸ ಗಾದೆ ಮಳ್ಳ ಮೂಡಾ ಹಗರಣದಲ್ಲಿ ನಿನ್ನ ಪಾಲೆಷ್ಟು ಅಂದರೆ ತನ್ನ ಪತ್ನಿಯ ತವರು ಮನೆಯಿಂದ ಬಂದ ಭೂಮಿ ಎಷ್ಟು ಅಂತ ಹೇಳಿ ಟ್ವೀಟನ್ನು ಕೂಡ BJP ಅವರು ಮಾಡ್ಕೊಳ್ತಾರೆ. ಸೊ ಈ ರಾಜಕೀಯ ಜಂಜಡಗಳ ನಡುವೆ ಆರೋಪಗಳ ಮೇಲೆ ಆರೋಪ, ಒಂದು ಕಡೆ BJP ಹೀಗೆ ಅಂತ ಹೇಳ್ತಾರೆ, ಅಂದರೆ ಸಿದ್ದರಾಮಯ್ಯನವರು ಮೂಡಾದಿಂದ ತಮ್ಮ ಪ್ರಭಾವವನ್ನು ಬಳಸಿ ಭೂಮಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು BJP ಆರೋಪ ಮಾಡಿದ್ರೆ, ಇತ್ತ ಕಡೆ ಕಾಂಗ್ರೆಸ್ನವರು BJP ಅವಧಿಯಲ್ಲೇ ಇದಾಗಿದ್ದು 2021ರಲ್ಲಿ ನಾವು ಅಧಿಕಾರದಲ್ಲಿರಲಿಲ್ಲ ಸ್ವಾಮಿ, ನಾವು ಅಧಿಕಾರದಲ್ಲಿರಲಿಲ್ಲ, BJP ಇದ್ದಿದ್ದು, BJP ಅವಧಿಯಲ್ಲೇ ಆಗಿದ್ದಿದ್ದು. ಇದಕ್ಕೆ ಪೂರಕ ಎನ್ನುವಂತೆ ಅಂದಿನ ಮೈಸೂರು DC ಆಗಿದ್ದಂಥ ಕ್ಯಾಪ್ಟನ್ ಡಾಕ್ಟರ್ KV ರಾಜೇಂದ್ರ ಅವರು ಸಾಕಷ್ಟು ಸಲ ವರ್ಷದಲ್ಲಿ ಸುಮಾರು ಒಂದು 10ರಿಂದ 15 ಸಲ ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮೂಡಾದಲ್ಲಿ ಏನೋ ಈ ರೀತಿಯಾಗಿ ಸಮಸ್ಯೆ ಇದೆ, ಏಕೆಂತಂದರೆ ಸಾಕಷ್ಟು ಇರ್ರೆಗ್ಯುಲಾರಿಟೀಸ್ ಇದೆ, ಇದನ್ನು ತನಿಖೆಯನ್ನು ಮಾಡಬೇಕು, ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಸಾಕಷ್ಟು ಸಲ ಪತ್ರವನ್ನು ಬರೆದಿದ್ರಂತೆ. ಬಟ್ ಅದಕ್ಕೆ ಯಾವುದೇ ರೀತಿಯಾದಂಥ ಸೂಕ್ತ ಉತ್ತರ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಾವಿಲ್ಲಿ ಉಲ್ಲೇಖವನ್ನು ಮಾಡಬೇಕಾಗತ್ತೆ. ಸಿಕ್ಕಿದೆಯಾ ಸಿಕ್ಕಿಲ್ವಾ ಅದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಕೂಡ ಹೇಳಬೇಕಾಗತ್ತೆ. ಇಮಿಡಿಯೇಟ್ಲಿ ಬೈರತಿ ಸುರೇಶ್ ಅವರು ಈ ವಿಚಾರ ಮುನ್ನೆಲೆಗೆ ಬಂದಂತೆ ಇಮಿಡಿಯೇಟ್ ಮೈಸೂರಿಗೆ ಹೋಗ್ತಾರೆ. ಮೈಸೂರಿನಲ್ಲಿ ಅವರು ಮಾತನಾಡ್ತಾ ಹೇಳ್ತಾರೆ, ಆ ಥರದ್ದೇನಾಗಿಲ್ಲ, ಬಟ್ ನಾವು ಇದನ್ನು ತನಿಖೆಗೆ ಒಳಪಡಿಸ್ತಾ ಇದ್ದೀವಿ. ಯಾರ್ಯಾರು ಆ ಮೊಮೆಂಟ್ನಲ್ಲಿ ಇದ್ದರು, ಇಲಾಖೆಯ ಅಂದರೆ ಮೂಡಾದ ಕಮಿಷನರ್ ಆದಿಯಾಗಿ ಈ ಮೇನ್ ಸ್ಟ್ರೀಮಲ್ಲಿ ಇರುವಂಥ ಅಧಿಕಾರಿಗಳನ್ನೆಲ್ಲರನ್ನೂ ಕೂಡ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ನಾಳೆನೇ ಮಾಡಿಬಿಡ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಬೈರತಿ ಸುರೇಶ್ ಅವರು, ಮಾನ್ಯ ಸಚಿವರು. ಅದಕ್ಕೆ ಆರೋಪ ಎನ್ನುವಂತೆ ಇನ್ನು ಈ ವಿಚಾರಕ್ಕೆ ಅಂದರೆ ಬೈರತಿ ಸುರೇಶ್ ಅವರು ಏನು ಮಾತನಾಡಿದ್ರಲ್ಲ, ಈಗ ಆ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಮಾತನಾಡಿದರು. ಏನಂತ ಮಾತನಾಡಿದರು, ಅವರ CM ಅವರ ಧರ್ಮಪತ್ನಿ ಅವರಿಗೆ ನಿವೇಶನ ಹಂಚಿಕೆ ಏನು ಮಾಡಿದ್ದಾರೆ ಆ ಆರೋಪಕ್ಕೆ ಸಂಬಂಧಿಸಿದಂತೆ BJP ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದರು. ಏನಂತ, ಮೂಡಾ ಹಗರಣ ಒಂದು ದೊಡ್ಡ ಹಗರಣ ಆಗಿದೆ, CM ಗಮನಕ್ಕೆ ಬಾರದೆ ಈ ಹಗರಣ ಆಗೋದಿಲ್ಲ, ನಡೆದೋರೋಕ್ಕೆ ಸಾಧ್ಯವೇ ಇಲ್ಲ. CMನವರೇ ಸ್ವತಃ ಹಣಕಾಸು ಸಚಿವರು ಯಾವೆಲ್ಲ ಹಗರಣ ನಡೆದಿದೆ ಎಲ್ಲವೂ ತನಿಖೆ ಆಗಬೇಕು ಅಂತ ಹೇಳಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬೈರತಿ ಸುರೇಶ್ ಅವರು CM ಅವರಿಗೆ ಪರಮಾಪ್ತರು, ಹಾಗಾಗಿ ಪ್ರಕರಣದಲ್ಲಿ ಸೂಕ್ತ ತನಿಖೆ ಆಗಬೇಕು, ಎಲ್ಲ ಅಲ್ಲಿಗೆ ಮೈಸೂರಿಗೆ ಇಮಿಡಿಯೇಟ್ ಹೋಗಿ ಅದಕ್ಕೆ ಸಂಬಂಧಪಟ್ಟಿದ್ದ ಕಡತಗಳು ಏನೇನಿದೆಯಲ್ಲ ಆ ಎಲ್ಲ ಕಡತಗಳನ್ನು ಬೆಂಗಳೂರಿಗೆ ಎತ್ಕೊಂಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಹೆಂಗೆ ಬೇಕೋ ಅವ್ರಿಗೆ ಹಂಗೆ ಬರ್ಕತ್ತಾರೆ ಈಗ
ಅಂಥೇಳಿ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ವಿಜೇಂದ್ರ, ಒಂದ್ಸಲಿ ಕ್ಲಿಯರ್ ಆಗಿ ಕೇಳಿಸ್ಕೊಂಬಂದ್ಬಿಡೋಣ. ವಿಜೇಂದ್ರ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಒಂದ್ ಕಡೆ ಸುರೇಶ್ ಅವರು ಬೈರ್ತು ಸುರೇಶ್ ಅವರು ಸಚಿವರು ಮೈಸೂರಿಗೆ ಹೋಗಿ ಅಧಿಕಾರಿಗಳು ವರ್ಗಾವಣೆ ಮಾಡಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತ ಕಡತಗಳನ್ನ ಸ್ವತಃ ಮಂತ್ರಿಗಳೇ ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ಯಾರಿಗೆ ಮುಚ್ಚಾಕ್ತ ಏನು ಈ ಹಗರಣವನ್ನ ಸಂಪೂರ್ಣವಾಗಿ ಮುಚ್ಚಾಕ್ತಕ್ಕಂತ ಪ್ರಯತ್ನ ಬರೀ ನಾನು ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತೇವೆ ಅಂತೇಳಿ ಭಾಷಣ ಮಾಡ್ತಾ ಇದ್ರು. ಈ ಬಂಡ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ. ದಿನಕ್ಕೊಂದು ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, 100 ಕೋಟಿ ಹಗರಣ. ಮೂಡಾ ಸೈಟ್ ಇವತ್ತು ಮೂಡಾ ವಿಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಜಿಲ್ಲೆ ಅದು ಅವರ ಗಮನಕ್ಕೆ ಬರದಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಗಮನಕ್ಕೆ ಬಂದಿದ್ದೇನೆ ಎಷ್ಟು ದೊಡ್ಡ ಹಗರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಾ ಕಡತಗಳನ್ನು ತೆಗೆದುಕೊಂಡು ಬೈರ್ತು ಸುರೇಶ್ ಅವರು ಬೆಂಗಳೂರು ಓಡ್ ಬಂದಿದ್ದಾರೆ. ಮತ್ತೊಂದು ಕಡೆ ನಮ್ಮ ವಿನಯ್ ಕುಲಕರ್ಣಿ ಅವರು ಸಹ ಸಚಿವರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಈ ರೀತಿ ಒಂದಲ್ಲ ಹಲವಾರು ಹಗರಣಗಳು ನಡೀತಾ ಇದೆ. ದಿನಕ್ಕೊಂದು ಹಗರಣಗಳು ನಡೀತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಹಗಲು ದರೋಡೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಳುಗಿರ್ತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ. ಇದರ ವಿರುದ್ಧ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಹೊರಟ್ರೆ ನಮ್ಮ ಹಕ್ಕನ್ನ ಹತ್ತಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವರ ಭ್ರಷ್ಟಾಚಾರವನ್ನ ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಈ ಒಂದು ಭ್ರಷ್ಟಾಚಾರ ವಿಚಾರವನ್ನು ಇಟ್ಕೊಂಡು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡೋರಿದ್ದೇವೆ. ನೋಡಿ, ವಾಲ್ಮೀಕಿ ಹಗರಣದಕ್ಕಿಂತ ದೊಡ್ಡ ಹಗರಣ ಮೂಡಾ ಹಗರಣ. ವಾಲ್ಮೀಕಿಯಲ್ಲಿ 100 ಕೋಟಿ ಹಗರಣ ಆಗಿದೆ. ಇವತ್ತು ಮೂಡಾ ಇದರಲ್ಲಿ 3 ರಿಂದ 4 ಸಾವಿರ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಆಗಿದೆ ಅಂತಕ್ಕಂಥದ್ದು ಆಗಲೇ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಹಲವಾರು ಹಗರಣಗಳು ನಡೆದಿದೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಬೇರೆ ಬೇರೆ ಬೋರ್ಡ್ಗಳಲ್ಲೂ ಕೂಡ ಇದೇ ರೀತಿ ಹಗರಣ ಆಗಿದೆ ಅಂತೇಳಿ ಈಗಾಗಲೇ ಕೇಳಿ ಬರ್ತಾ ಇದೆ. ನೋಡಿ ಡೆಫಿನೆಟ್ಲಿ ನೋಡ್ರಿ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಂಜಾಯಿಷನ್ನ ನೋಡಿದ್ದೇನೆ. ಆದ್ರೆ ಒಂದಂತೂ ಸತ್ಯ, ಇವತ್ತು ಏನು ಹಗರಣ ನಡೆದಿದೆ, ಯಾವಾಗಿಂದ ನಡೆದಿದೆ ಎಲ್ಲವನ್ನೂ ಕೂಡ ತನಿಖೆ ಆಗಬೇಕು. ಆದ್ರೆ ಯಾರು ತನಿಖೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ. ಸ್ವತಃ ಬೈರ್ತು ಸುರೇಶ್ ಅವರು ಎಲ್ಲಾ ಕಡತಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ಎಲ್ಲಾ ಕಡತಗಳನ್ನು ತಿತ್ತಕ್ಕಂತ ಕೆಲಸ ಮಾಡ್ತಾರ, ಯಾರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಸಾಕಷ್ಟು ಆರೋಪ ಬರ್ತಾ ಇದೆ. ಆರೋಪ ಅಲ್ಲ, ಇಟ್ಸ್ ಓಪನ್ ಅಂಡ್ ಶಟ್ ಕೇಸ್. ಹಗರಣ ಏನಾರ ತಿರುಗಣ ಬಾಣ ಆಗ್ಲಿ ಎದುರಿಸ್ತೇವೆ. ಈ ಹಗರಣ ನಡೆದಿದೆ, ಮೂಡಾ ಹಗರಣ 3,500 ರಿಂದ 4 ಸಾವಿರಕ್ಕೂ ಹೆಚ್ಚು ದೊಡ್ಡ ಮೊತ್ತದ ಹಗರಣ ಇದೆ. ಸ್ವತಃ ಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲೆ ಸಂಬಂಧಪಟ್ಟವರು, ಹಣಕಾಸಿನ ಸಚಿವರಿದ್ದಾರೆ. ಬೈರ್ತು ಸುರೇಶ್ ಅವರು ಮುಖ್ಯಮಂತ್ರಿಗಳಿಗೆ ಪರಮಾಪ್ತರಿದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಗಳು ಕಾಡ್ತಿದೆ. ಸರಿಯಾದಂತ ತನಿಖೆ ಆಗಬೇಕು. ಇದು BY ವಿಜಯೇಂದ್ರ ಅವರ ಮಾತು. ಸೊ ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ಹಿಂಗೆ ಆಗಬೇಕು, ತನಿಖೆ ಆಗಬೇಕು ಅಂತೇಳಿ. ಅದಕ್ಕೆ ಪೂರಕ ಎನ್ನುವಂತೆ CM ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಾರೆ. ಪ್ರಕರಣದ ಕಂಪ್ಲೀಟ್ ಈ ಹಿಸ್ಟ್ರಿ ಏನಿದೆಯಲ್ಲ, ಅದರ ಕಂಪ್ಲೀಟ್ ಹಿಸ್ಟ್ರಿಯನ್ನು CM ಸಿದ್ದರಾಮಯ್ಯನವರು ಹೇಳ್ತಾರೆ. ಹೆಂಗಾಗಿದ್ದು, ನನ್ನ ಭಾವ ಅಂದರೆ ಅವರ ಹೆಂಡತಿಯ ಸಹೋದರ ಮಲ್ಲಿಕಾರ್ಜುನಯ್ಯ ಅನ್ನುವರಿಂದ ಗಿಫ್ಟೀಡ್ ಆಗಿ ಬಂದಿದ್ದು ನನ್ನ ಹೆಂಡತಿಗೆ. ಸೊ ಅದನ್ನು ಮೂಡಾದವರು ಇಲ್ಲೀಗಲಿ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯನವರು ಹೇಳ್ತಾರೆ. ಐ ಡೋಂಟ್ ನೋ, CM ಸಿದ್ದರಾಮಯ್ಯನವರು CM ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಈ ರೀತಿಯಾಗಿ ಹೇಳ್ಬೋದು. ಗೊತ್ತಿಲ್ಲದಲ್ಲೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ವಾಟ್ ಈಸ್ ದ ಪಾಯಿಂಟ್ ಅಂತ ಹೇಳಿ ನನಗೆ ಇಲ್ಲಿ ಅನ್ಸುತ್ತೆ. ಯಾಕೆಂತಂದರೆ ಅದೇ ಜಿಲ್ಲೆಯವರು, ಬೇರೆ ಜಿಲ್ಲೆಯವರಾಗಿದ್ದಿದ್ರೆ ಓಕೆ, ಏನೋ ದೂರದಲ್ಲಿರ್ತಾರೆ, ಗೊತ್ತಾಗಿಲ್ಲಪ್ಪ ಅನ್ನುವಂಥ ಮಾತನ್ನು ಹೇಳ್ಬೋದು. ಅವ್ರ ಪುತ್ರನೂ ಕೂಡ ಶಾಸಕರಾಗಿದ್ದಂಥವ್ರು. ಅದಾದ ನಂತರದಲ್ಲಿ ಇವರು ಕೂಡ ಬಹಳ ದಶಕಗಳಿಂದ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು. ಇವ್ರ ಗಮನಕ್ಕೆ ಬರ್ದಲೇ ಅದಾಗೋದಕ್ಕೆ ಸಾಧ್ಯವಿಲ್ಲ. ಇವ್ರ ಜಮೀನನ್ನು ಹೆಂಗೆ ಒತ್ತುವರಿ ಮಾಡ್ಕೊಳ್ತಾರೆ ವಿತೌಟ್ ಎನಿ ಪ್ರಯರ್ ಇನ್ಫಾರ್ಮೇಷನ್, ಪ್ರಯರ್ ನೋಟಿಸ್? ಹೆಂಗೆ ಪ್ರಭಾವಿಗಳ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಮೂಡ ಇದೆಯಾ ಅನ್ನುವಂಥ ಪ್ರಶ್ನೆಯು ಕೂಡ ಉದ್ಭವವಾಗುತ್ತೆ. ಸಾಮಾನ್ಯ ನಾಗರಿಕರ ವಿಚಾರದಲ್ಲಿ ಈ ರೀತಿಯಾಗಿ ಆಗಬಹುದು, ಬಟ್ ಪ್ರಭಾವಿಗಳನ್ನು ಎದುರು ಹಾಕ್ಕೊಳ್ಳೋ ಮಟ್ಟಿಗೆ ಮೂಡ ಅಧಿಕಾರಿಗಳು ಮುಂದುವರಿತಾರ? ಓಕೆ,
ಮೂಢಾಧಿಕಾರಿಗಳು ಹಂಗೆ ಮುಂದುವರೆದ್ರು ಅಂತಲೇ ಇಟ್ಕೊಳ್ಳೋಣ. ಈಗ CM ಸಿದ್ದರಾಮಯ್ಯನವರ ಧರ್ಮಪತ್ನಿ ಹೆಸರಿನಲ್ಲಿ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಬೇರೆ ಕಡೆ ಯಾವ್ದಾರು ಕಡೆ ಏನಾದ್ರು ಕೊಡ್ಬೋದಾಗಿತ್ತು. ಅಂದರೆ ಅದರ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆ ಕೊಡ್ಬೋದು. ಬಟ್ ಈಗ BJP ಅವ್ರ ವಾದ ಏನು ಅಂತಂದರೆ ಲ್ಯಾಂಡ್ ವ್ಯಾಲ್ಯೂ ಕಡಿಮೆ ಇದೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇರೋ ಕಡೆ ನಿವೇಶನ ಕೊಟ್ಬಿಟ್ಟಿದ್ದಾರೆ 50-50 ಅನುಪಾತದಲ್ಲಿ ಅನ್ನುವಂಥದ್ದು ಒಂದು ಮಾತು. 1,48,000 ಚದರ ಅಡಿ ಇರುವಂಥ ಜಮೀನಿನ ಬದಲಾಗಿ 38,000 ಚಿಲ್ಲರೆ ಚದರ ಅಡಿಯನ್ನು ಅವರಿಗೆ ಕಂಪನ್ಸೇಷನ್ ಆಗಿ ಅಂದರೆ ಬದಲಿ ನಿವೇಶನವಾಗಿ ನೀಡಲಾಗಿದೆ ಅನ್ನುವಂಥ ವಾದ ಒಂದು ಕಡೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಷ್ಟುದ್ದಕ್ಕೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು ಒಂದ್ಸಲಿ ಕೇಳ್ಕೊಂಬರೋಣ. 2-3 ಸಾರಿ ಕ್ಲಾರಿಫೈ ಮಾಡಿದ್ದೀನಲ್ಲಪ್ಪ. ಈಗ ಬಿಜೆಪಿ ಅವ್ರಿಗೆ ಏನು ವಿಷಯ ಇಲ್ಲ. ಅವರು RSS ಏನ್ ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ, ಗೊತ್ತಾಯ್ತಾ? RSS ನವರ ಇವ್ರಿಗೆ ಟ್ಯೂಟರ್ ಮಾಡ್ತಾರೆ, ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ. ಇಶ್ಯೂನೇ ಇಲ್ಲ. ವೇರ್ ಇಸ್ ದಿ ಇಶ್ಯೂ ಇನ್ ಮೂಡ? ವೇರ್ ಇಸ್ ದಿ ಇಶ್ಯೂ? ಹಾಗಾದ್ರೆ ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡ್ಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಹಾಗಾದ್ರೆ ನೀವು ನೋಡೋದಿಲ್ಲ, ಮಾಡಲ್ಲ, ಆಗ್ತಿಲ್ಲ, ನೀವು ಹೇಳೋದೇ ಕೇಳೋದು. ಅವ್ರು ಏನಾರ ಹೇಳಲಿ. ಲ್ಯಾಂಡ್ ಲೋಜರ್ ಈಸ್ ಡಿಫರೆಂಟ್, ನಮ್ ಕೇಸು ಡಿಫರೆಂಟ್. ನಮ್ದು 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಮೂಡಾದವ್ರು ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ, ಮೂಡ ಮೀಟಿಂಗ್ ನಲ್ಲಿ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ, ಓನ್ಲಿ 50-50. ನಮ್ಗೆ 3 ಎಕರೆ 16 ಗುಂಟೆನೇ ಕೊಡಬೇಕು, ಲ್ಯಾಂಡ್ ಟು ಲ್ಯಾಂಡ್. ನಾವು ಆಗ್ಲಿ ಆಯ್ತಪ್ಪ 50-50 ಅಂತ ಇದ್ದೀರಿ, 50-50ನೇ ಕೊಡಿ ಅಂತ. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ? ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವೇನ್ರಿ? ಬೇರೆ ಇಂಥ ಕಡೆ ಕೊಡಿ ಅಂತ ಕೇಳಿದೀವ? ಆಮೇಲೆ ಈ ಸೈಟ್ ಕೊಟ್ಟದ್ ಯಾವಾಗ? 1921 ಅಲ್ಲ 2021 ಇಸ್ವಿ. ಯಾರು ಇದ್ರ ಅಧಿಕಾರದಲ್ಲಿದ್ರು? ಯಾರು ಅಧಿಕಾರದಲ್ಲಿದ್ರು? ಬಿಜೆಪಿ ಅವರು. ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ? ನಾವು ಇಂಥ ಕಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮ್ಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದಿರಿ, ಅದಕ್ಕೆ ಒಪ್ಕೊಂಡಿದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದಿರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆಕ್ಚುಲಿ ನಮ್ ಜಮೀನನ್ನ ನೀವು ಸೈಟ್ ಮಾಡ್ಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಮತ್ತೆ ಇದು ರಾಜಕೀಯ ಆರೋಪ? ನೀವೇ ಹೇಳಿಯಪ್ಪ, ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ? ಈಗ ಅಲ್ಲಿ ಕೆಸರೆ ಗ್ರಾಮದಲ್ಲಿ 1 ಚದರಡಿಗೆ 4,000 ಆಗುತ್ತೆ. ಆದ್ರೆ ಇಲ್ಲಿ ಕೊಟ್ಟಿರುವಂತ ಕಡೆ ನಾವ್ ಇಂಥ ಕಡೆ ಕೊಡುವಂತ ಹೇಳಿದ್ವಾ? ಅಲ್ಲಿ ಜಾಗ ಇಲ್ಲ ಅಂತ ಅವ್ರಿಗೆ ಅಲ್ಲಿ ಕೊಟ್ರೆ ಏನ್ ಮಾಡಕ್ಕಾಗುತ್ತೆ ನನಗೆ? ನಾನು ಇಂಥ ಕಡೆನೇ ಕೊಡಿ ಅಂತ ಹೇಳಿದ್ನ? ತಪ್ಪು ಮಾಡಿರೋದು ಮೂಡ. ತಪ್ಪು ಮಾಡಿರೋರು ಯಾರು? ಯಾರು ತಪ್ಪು ಮಾಡಿರೋರು? ಯಾರ ಅಧಿಕಾರದಲ್ಲಿ ಇದ್ದವರು? 21ರಲ್ಲಿ ಯಾರಪ್ಪ ಅಧಿಕಾರದಲ್ಲಿ ಇದ್ದ? ಅಲ್ಲ, ಅದಾಯ್ತಪ್ಪ. ಇಲ್ಲಿ ಅಧಿಕಾರದಲ್ಲಿ ಇದ್ದವ್ರು ಯಾರು? ಅದನ್ನ ಹೇಳೋದೇ ಇಲ್ಲ ನೀನು.
ಅವ್ರು ಹೇಳುವಂತದ್ದು ಎಲ್ಲಿ ಲೇಔಟ್ ಅಕ್ವಿಷನ್ ಆಗಿರುತ್ತೆ ಅದೇ ಜಾಗದಲ್ಲಿ ಕೊಡ್ಬೇಕು, ಬೇರೆ ಜಾಗದಲ್ಲಿ ಆಯ್ತಪ್ಪ, ನಾವು ಇಂಥ ಜಾಗದಲ್ಲಿ ಕೊಡ್ಲೇಬೇಕು ಅಂತ ಹೇಳಿದ್ವಾ? ತಪ್ಪಾಗಿದೆ ಸರ್. ಇಂಥ ಜಾಗ ಕೊಡಿ ಅಂತ ಹೇಳಿದ್ವಾ? ನೀವ್ ಹೇಳಿಲ್ಲ, ನೀವು ಕೊಟ್ಟಿರೋರು ಯಾರು? ನೀನು. ಅದನ್ನ ಕೊಟ್ಟಿರೋ ತಪ್ಪಂತ, ನೀವು ತಪ್ಪು, ನಿಮ್ ತಪ್ಪು ಅದು. ಜಾಗ ಕೊಟ್ಟಿರೋ ತಪ್ಪಂತ. ಹೌದು, ಹಾಗಾದ್ರೆ ಕೊಟ್ಬಿಡಿ, ನಾನು ಕಾಂಪನ್ಸೇಷನ್ ಕೊಟ್ಬಿಡಿ 3 ಎಕರೆ 14 ಗುಂಟೆಗೆ. ಕಾಂಪನ್ಸೇಷನ್ ಕೊಡ್ಲಿ. 3 ಎಕರೆ 14 ಎಕರೆ ಕೊಟ್ಟರೆ ನೀವು ಈ ಸೈಟ್ ವಾಪಸ್ ಕೊಡ್ತೀರಾ? ಆಯ್ತಪ್ಪ, ಸೈಟ್ ಈಗ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಸೈಟು ಈಗ ಅಕ್ಟೋಬರ್ 23ರಲ್ಲಿ ನಾವು 50-50 ರದ್ದು ಮಾಡಿ ಅಂತ ಬರೆದ್ಬಿಟ್ಟಿದ್ದಾರೆ ಮಿನಿಸ್ಟ್ರು, ಇವರೇ ಬರೆದ್ಬಿಟ್ಟಿದ್ದಾರೆ. ಇದು ಬರದೇ ಹೋದ್ರು ಕೂಡ ಹೇಳ್ತೀನಿ ನಾನು, ನಮ್ಗೆ 62 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ ಕಾಂಪನ್ಸೇಷನ್. ಕಾನೂನು ಪ್ರಕಾರ 62 ಕೋಟಿ ಮಾರ್ಕೆಟ್ ಪ್ರೈಸ್. ಈಗ ಹೇಳ್ದಷ್ಟು ಕೇಳಯ್ಯ, ಸುಮ್ನೆ ನೀನು ಈಗ ಅಂತನೂ 62 ಕೋಟಿ ಬರೀ ಮೊದ್ಲು. ಈಗ ಕೊಟ್ಟಿರೋ ಜಮೀನ್ ಬೆಲೆ ಅದಕ್ಕಿಂತ ಕಡಿಮೆ ಇದೆ ಸರ್. ಆ? ಈಗ ಕೊಟ್ಟಿರೋದು ಪರಿಹಾರ ಅದಕ್ಕಿಂತ ಕಡಿಮೆ, ಕಮ್ಮಿನೇ ಇರೋದು. ಅದಕ್ಕಿಂತ ಕಡಿಮೆ. ಈ ಕೊಟ್ಟಿರೋದು ಕಮ್ಮಿ. ನನಗೆ ಕೊಟ್ಟಿರೋದು 14 ಸೈಟು ನೋಡಪ್ಪ. 3 ಎಕರೆ 16 ಗುಂಟೆನಲ್ಲಿ 1 ಎಕರೆಗೆ ಎಷ್ಟು ಚದರಡಿ? 44,000 ಆಗುತ್ತೆ. ನನಗೆ ಕೊಟ್ಟಿರೋದು 38,264 ಅಡಿ. 1 ಎಕರೆಗಿಂತ ಕಡಿಮೆ ಆಯ್ತಲ್ಲ. ಈ ಇಶ್ಯೂನಲ್ಲಿ 1,35,000 ಅಡಿ ನನಗೆ 1 ಎಕರೆಗಿಂತ ಕಡಿಮೆ ಆಯ್ತಲ್ರಿ. 135 ತಗೊಂಡಿರೋದು 1,35,000 ಅಡಿ ಅಕ್ವೈರ್ ಮಾಡಿರೋದು. ಈಗಿನ ಪ್ರಕಾರ ಸರ್ ಈಗ ಎಷ್ಟು ವ್ಯಾಲ್ಯೂ ಇದೆ ಸರ್? ಈಗ ಕೊಟ್ಟಿರೋ ಪರಿಹಾರ ಕೊಟ್ಟಿರೋದು ಸೈಟ್ ಎಷ್ಟು ವ್ಯಾಲ್ಯೂ ಇದೆ ಸರ್? ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಕೇಳಿ ಹೇಳ್ಬೇಕು. ಇಲ್ಲೆಷ್ಟಿದೆ ಅಲ್ಲೆಷ್ಟಿದೆ ಅಂತ ಕೇಳಬೇಕು, ಗೊತ್ತಿಲ್ಲ ನನಗೆ. ಆಯ್ತು, ಬಟ್ ನನಗೆ 62,000 ಕೊಟ್ಬಿಡ್ಲಪ್ಪ. ಸೈಟ್ ಯಾರು ತಗೊಳ್ಳಿ, ಎಲ್ಲಾರು ವಾಪಸ್ ತಗೊಳ್ಳಿ. ಯಾರು ಯಾರು ತಂದಿಲ್ಲ ಫೈಲ್? ಅವ್ರು ಹೇಳ್ತವೆ ಅಂದ್ಬಿಟ್ಟು ನೀವ್ ಹೇಳ್ತೀರಿ. ಅವರು ಸುಳ್ಳು ಹೇಳ್ತಾ ಇದ್ರೆ ಎಲ್ಲ ರಾಜಕೀಯವಾಗಿ ಮಾಡ್ತಕ್ಕಂಥ ಆರೋಪಗಳೇ ಹೊರತು ಯಾವುದು ಕೂಡ ಅಂಕಿಅಂಶಗಳ ಮೇಲೆ ಮಾಡ್ತಕ್ಕಂಥ ಆರೋಪಗಳಲ್ಲ. ಇದು ಸಿದ್ದರಾಮಯ್ಯನವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಆ 3 ಎಕರೆ 16 ಗುಂಟೆ ಜಮೀನು ಏನಿದೆಯಲ್ಲ, ಸುಮಾರು 60 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಜಮೀನು. ಅದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಕಡಿಮೆ, ಒಂದು 16-20 ಕೋಟಿ ಒಳಗಿರಬಹುದು. ನಮಗೆ ಬೇಡಪ್ಪ, ಆಯಿತು ತಗೊಂಬಿಡ್ಲಿ ಅವ್ರು ವಾಪಸ್ಸು. ಇಲ್ಲಿಗಲ್ಲಿ ಅವ್ರೇನು ಒತ್ತುವರಿ ಮಾಡ್ಕೊಂಡಿದ್ದು ಓಕೆ ಫೈನ್, ಅದೆಲ್ಲವೂ ಆಯಿತು. ಈಗ ಬದಲಿ ನಿವೇಶನ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕಲ್ವಾ? ಲ್ಯಾಂಡ್ ಟು ಲ್ಯಾಂಡ್ ಕೊಡೋದನ್ನು ನಮಗೆ ಅದು 3 ಎಕರೆ 16 ಗುಂಟೆಯಲ್ಲಿತ್ತು, ಬೇರೆ ಕಡೆ ಕೊಟ್ಬಿಡ್ಲಿ, ನಮಗೇನು ತಕರಾರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗೊತ್ತಿಲ್ಲ ಇದು ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ರಾಜಕೀಯವಾಗಿ ಭಾಳ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದಷ್ಟೇ ಹೇಳ್ಬೋದು. ಇನ್ನು BJPಯವರು ಮಾಡಿದಂತಹ ಆರೋಪ ಏನಿದೆ ಅಂದರೆ, ಆರೋಪದ ಜೊತೆಗೆ ಆಗ್ರಹ, CBIಗೆ ಈ ವಿಚಾರವನ್ನು, ಈ ಹಗರಣವನ್ನು ತನಿಖೆಗೆ ನೀಡಬೇಕು ರಾಜ್ಯ ಸರ್ಕಾರ ಅನ್ನುವಂತಹ ಆಗ್ರಹ ಏನಿದೆ BJPಯವ್ರದ್ದು, ಆ ಆಗ್ರಹಕ್ಕೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು? ಬನ್ನಿ ಕೇಳ್ಕೊಂಬರ. ಸರ್, ಈಗ ಕೇಂದ್ರ ಸರ್ಕಾರದ 3 ಹೊಸ ಕಾನೂನುಗಳಿಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಒಂದು 3 ಕಾಯ್ದೆಗಳಿಗೂ ತಿದ್ದುಪಡಿ ತರೋದಕ್ಕೆ ಕ್ಯಾಬಿನೆಟಲ್ಲಿ ಏನಾದರೂ ಬರುತ್ತೆ? ಕ್ಯಾಬಿನೆಟ್ನಲ್ಲಿ ಕಾನೂನು ವಿಚಾರದಲ್ಲಿ ಹೊಸ ಕಾನೂನು ನೀತಿಯನ್ನು ತರಬೇಕು ಅಂತೇಳಿ ನಮ್ಮ ಕಾನೂನು ಮಂತ್ರಿಗಳು ಪ್ರಸ್ತಾವನೆಯನ್ನು ತಂದಿದ್ದಾರೆ. ಅದರ ಬಗ್ಗೆ ಚರ್ಚೆ ಆಗ್ತದೆ. ಹೊಸ ಕಾನೂನುಗಳ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ. ಇಲ್ಲ, ಆ ರೀತಿ ಏನಾದರೂ ಇದ್ದರೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತೇವೆ. ಅಲ್ಲ, ಅದೆಲ್ಲ ಕ್ಯಾಬಿನೆಟ್ ಆಗಲಿ, ಆದಮೇಲೆ ಬ್ರೀಫ್ ಮಾಡ್ತೀವಿ. ಒಂದೇನೆಂದರೆ ಗ್ರಾಮೀಣ ಭಾಗದಲ್ಲಿ, ಗ್ರಾಮ ಮಟ್ಟದಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಅದು ಹಿಂದೆ, ಬಹಳ ಹಿಂದೆ ನಮ್ಮಲ್ಲಿ ಹಳ್ಳಿ ಕಟ್ಟೆ ನ್ಯಾಯ ಮಾಡೋದು ಅಂತ ಕರೆಯೋರು. ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನು ಉತ್ತಮಪಡಿಸಿ ಸಾಮಾನ್ಯ ಜನರಿಗೆ ಕಾನೂನು ವ್ಯವಸ್ಥೆ ಆಗಬೇಕು, ಕಾನೂನು ಅಲ್ಲೇ ಅವರಿಗೆ ನ್ಯಾಯ ಸಿಗಬೇಕು. ಅದನ್ನು ಒಂದು ಜಡ್ಜ್, ಏನು ಡಿಸ್ಟ್ರಿಕ್ಟ್ ಜಡ್ಜು, ತಾಲೂಕಾ ಜಡ್ಜ್ಗಳ ಅವರ ನೇತೃತ್ವದಲ್ಲಿ ಅವರೇ ಅದು ಪ್ರಿಸೈಡ್ ಮಾಡಬೇಕು. ಪ್ರಿಸೈಡಿಂಗ್ ಆಫೀಸರ್ ವಿಲ್ ಬಿ ಎ ಜಡ್ಜ್. ಅದು ಆ ನ್ಯಾಯ ಅಲ್ಲೇ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ನೀತಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ.
ಅದನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಇದೆ, ಚರ್ಚೆ ಆದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ಈಗ ಲಾ ಮಿನಿಸ್ಟ್ರೇ ನಿಮಗೆ ಬ್ರೀಫಿಂಗ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಮಾಹಿತಿ ಕೊಡ್ಬೋದು. ಮೂಡಾದಲ್ಲಿ ಸರ್ ಸಿಎಂ ಅವರ ಧರ್ಮಪತ್ನಿ ಅವರ ಹೆಸರಿಗೆ ಹೊರಟ್ ಆಗಿರುವಂಥ ಸೈಟ್ ಹೆಚ್ಚು ಪ್ರೈಮ್ ಲ್ಯಾಂಡ್ ಕೊಟ್ಟಿದ್ದಾರೆ ಅನ್ನೋ ಟೀಕೆಗಳಿದೆ ಸರ್. ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಿಬಿಐ ಕೊಡಬೇಕು ಅಂತ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಸಿಬಿಐ ಕೊಡಬೇಕಂತಲ್ಲ ಕಾರಣ ಅವರು ಎಲ್ಲವನ್ನು ಸಿ ಬಿ ಐಗೆ ಕೊಟ್ಬಿಟ್ರೆ ಅತ್ಲಾಗೆ ಇಲ್ಲಿ ಏನೂ ಮಾಡೋಂಗೇ ಇಲ್ಲ. ಪ್ರತಿಯೊಂದಕ್ಕೂ ಸಿ ಬಿ ಐ ಕೇಳ್ತಾ ಇದ್ದಾರೆ. ಬೆಸ್ಟ್ ಈಸ್ ಟು ಗಿವ್ ಎವ್ರಿಥಿಂಗ್ ಟು ಸಿ ಬಿ ಐ ಅಲ್ವಾ? ಸರ್, ಈಗ ಪರಿಷತ್ ಅಧಿವೇಶನ ಶುರುವಾಗ್ತಿದೆ. ಅಧಿವೇಶನದಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಪಕ್ಷಗಳು ರೆಡಿ ಆಗ್ತಾರೆ. ಇಲ್ಲ, ಅವರು ಯಾವ ವಿಷಯ ಚರ್ಚೆಗೆ ತಗೊಳ್ತಾರೆ ಗೊತ್ತಿಲ್ಲ ನಮಗೆ. ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯಾರಿಟಿ ಏನು ಪ್ರಯಾರಿಟಿ ಇದೆ ಅವರಿಗೆ ನಮಗೆ ಗೊತ್ತಿಲ್ಲ. ಅವರು ಯಾವುದೇ ಪ್ರಶ್ನೆಯನ್ನು ತೆಗೆದ್ರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ, ಅದರಲ್ಲೇನು ಹಿಂಜರಿಯೋದಿಲ್ಲ. ಥ್ಯಾಂಕ್ ಯು. ಸರ್, ರಾಜ್ಯದ ರಾಜಕಾರಣದ ವಿಚಾರದಲ್ಲಿ ಅಂದರೆ ಸಿ ಎಂ ಬದಲಾವಣೆ ವಿಚಾರ, ಡಿ ಸಿ ಎಂ ಬದಲಾವಣೆ ವಿಚಾರ, ಈ ಎಲ್ಲ ವಿಚಾರದಲ್ಲಿ ಖರ್ಗೆ ಅವ್ರಿಗೆ ಯಾಕೋ ಬೇಸರ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ಬೇಸರ ಆಗಿರೋದು ಗೊತ್ತಿಲ್ಲ. ನಾನು ಕೂಡ ಡೆಲ್ಲಿಗೆ ಹೋದಾಗ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೆ. ಆ ರೀತಿ ಏನು ಅವರು ವ್ಯಕ್ತಪಡಿಸಲಿಲ್ಲ. ನಮಗೆ ಗೊತ್ತಿಲ್ಲ ಯಾವ ರೀತಿ ಬೇಸರ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾನು ಎಲ್ಲೂ ಎಕ್ಸ್ಪ್ರೆಷನ್ ಮಾಡ್ದಂಗೆ ಕಾಣಲಿಲ್ಲ. ಅದರಿಂದ ನನಗೆ ಅದು ಗೊತ್ತಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾ ಹೇಳ್ತಿದ್ರು, ಎಲ್ಲ ಕೇಸ್ಗಳನ್ನೂ ನಾವು ಸಿ ಬಿ ಐ ಕೊಟ್ಬಿಟ್ರೆ ಇಲ್ಲಿರೋರು ಏನು ಮಾಡಬೇಕು, ಪೊಲೀಸ್ನವ್ರು ಏನು ಮಾಡಬೇಕು, SIT ಅವ್ರು ಏನು ಮಾಡಬೇಕು, ಅದಕ್ಕೆ ಸ್ಪೆಷಲಿ ಇನ್ವೆಸ್ಟಿಗೇಟನ್ನು ಮಾಡುವಂತಹ ಟೀಮ್ಗಳೇನು ಫಾರ್ಮ್ ಮಾಡಿರ್ತೀವಲ್ಲ ನಾವು, ಅವರು ಏನು ಮಾಡಬೇಕು, ಸ್ಥಳೀಯ ಪೊಲೀಸರು ಏನು ಮಾಡಬೇಕು, ಅಥವಾ ಅಧಿಕಾರಿಗಳು ಏನು ಮಾಡಬೇಕು, ಎಲ್ಲದನ್ನು ಸಿ ಬಿ ಐ ಕೊಡಿ ಅಂತಂದರೆ ಹೆಂಗಾಗತ್ತೆ ಅನ್ನುವಂಥ ಪ್ರಶ್ನೆಯನ್ನು ಉಲ್ಲೇಖವನ್ನು ಮಾಡಿದರು. ಗೊತ್ತಿಲ್ಲ ಸಿ ಬಿ ಐಗೆ ಕೊಡ್ತಾರಾ ಅಥವಾ ಇಲ್ಲೇ ಅದನ್ನು ಕೇಸ್ನ ಮುಂದುವರಿಸ್ತಾರಾ ಅನ್ನೋದನ್ನು ನಾವು ಇನ್ನಷ್ಟೇ ಕಾದು ನೋಡಬೇಕಾಗತ್ತೆ. ಇದು ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಗೃಹ ಸಚಿವರು ಅವರ ಮಾತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬೆಳವಣಿಗೆಯಲ್ಲಿ ಕೇಂದ್ರ ಸಚಿವರಾಗಿರುವಂಥ, ಅದೇ ರೀತಿ JDSನ ರಾಜ್ಯಾಧ್ಯಕ್ಷರಾಗಿರುವಂಥ HD ಕುಮಾರಸ್ವಾಮಿಯವರು ಪಿಕ್ಚರಿಗೆ ಬಂದರು. HD ಕುಮಾರಸ್ವಾಮಿಯವರು ಪಿಕ್ಚರಿಗೆ ಬಂದರು. ಮೈಸೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳ್ತಿದ್ರು, ಪತ್ರಕರ್ತರು ಕೇಳಿದ್ರು, ಸರ್ ಮೂಡ ಹಗರಣ ಸಿಕ್ಕಾಬಟ್ಟೆ ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ತಾ ಇದೆ ಸರ್, ಏನು ಸರ್ ಇದು ಕತೆ ಅಂಥೇಳಿ ಪತ್ರಕರ್ತರು ಮಾಡಿದಂತಹ ಪ್ರಶ್ನೆಗೆ ಕುಮಾರಸ್ವಾಮಿಯವರು ನಗುತ್ತಲೇ ಉತ್ತರವನ್ನು ನೀಡಿದರು. ನಗ್ತಾನೇ ಉತ್ತರವನ್ನು ನೀಡಿದರು. ಏನಂತ? ಇಟ್ ವಾಸ್ ಒನ್ ಆಫ್ ದ ಬಿಗ್ ಅಲಿಗೇಷನ್ಸ್ ಆನ್ ಒನ್ ಆಫ್ ದ ಕಾಂಗ್ರೆಸ್ ಲೀಡರ್ ಆ್ಯಂಡ್ ಸಿಟ್ಟಿಂಗ್ ಮಿನಿಸ್ಟರ್ ಅನ್ನುವಂಥದ್ದನ್ನು ನಾನಿಲ್ಲಿ ಉಲ್ಲೇಖವನ್ನು ಮಾಡ್ಬೇಕಾಗ್ತದೆ. ಡೈರೆಕ್ಟ್ಲಿ ಹೇಳಲಿಲ್ಲ ಕುಮಾರಸ್ವಾಮಿಯವರು. ಬಹಳ ಸಮಯದಲ್ಲಿ ಡೈರೆಕ್ಟಾಗಿ ಹೇಳೋದಿಲ್ಲ, ಇಂಡೈರೆಕ್ಟ್ಲಿ ಪಿನ್ನನ್ನು ಚುಚ್ತಾರೆ. ಇಂಡೈರೆಕ್ಟ್ಲಿ ವಿಚಾರವನ್ನು ಯಾರ ಗಮನಕ್ಕೆ ತರಬೇಕೋ ಅವ್ರ ಗಮನಕ್ಕೆ ತರ್ತಾರೆ. ಸೊ ಅದು ಒನ್ ಆಫ್ ದ ಏನು ಅದೊಂದು ವಿಚಾರದಲ್ಲಿ HD ಕುಮಾರಸ್ವಾಮಿಯವರು ಭಾಳ ಒಳ್ಳೆಯ ಒಂದು ನಡೆಯನ್ನು ನಡೀತಾರೆ. ಯಾರಿಗೆ ಎಲ್ಲಿಗೆ ತಲುಪಿಸ್ಬೇಕೋ, ಹೇಗೆ ಮಾತಾಡಿದ್ರೆ ಯಾರಿಗೆ ಎಲ್ಲಿಗೆ ತಲುಪುತ್ತೋ ಆ ತಲುಪಿಸುವಂತಹ ಕೆಲಸವನ್ನು HD ಕುಮಾರಸ್ವಾಮಿಯವರು ಮಾಡ್ತಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. HD ಕುಮಾರಸ್ವಾಮಿಯವರು ಮಾತನಾಡ್ತಾ ಹೇಳಿದ್ರು ಮೈಸೂರಿನಲ್ಲಿ ಮೂಡ ಹಗರಣದ ಬಗ್ಗೆ ಪ್ರಥಮ ಬಾರಿ ಅವರು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಅದು ಒಂದು ರೀತಿಯಾಗಿ ಸ್ಫೋಟಕವಾಗಿಯೇ ಇದೆ ಹೇಳಿಕೆ. CM ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದಲೇ ಈ ಹಗರಣ ಹೊರತರಲಾಗಿದೆ. ಯಾರು CM ಕುರ್ಚಿಯ ಮೇಲೆ ಟವಲ್ ಹಾಕೋದಕ್ಕೆ ಟವಲ್ ಹಾಕ್ಕೊಂಡು ಕಾಯ್ತಾ ಇದ್ದಾರೋ ಅವರು ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. CM ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದ ಮೂಡ ಹಗರಣ ಬಯಲಾಗಿದೆ. ಸೊ ಅದರ ಮುಂದಿನ ಭಾಗವಾಗಿ ಹಗರಣದ ಆಚೆ ಬರೋದಕ್ಕೆ ಕಾಂಗ್ರೆಸ್ನವರೇ ಒಳಗೊಳಗೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ಇದು ನನ್ನ ಪ್ರಕಾರ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರಾ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಅಂತ ಗೊತ್ತಿಲ್ಲ. ಅವರೇ ಹೇಳಬೇಕು, ಅದನ್ನು ಆ ವಿಚಾರವನ್ನು ಅವರೇ ಹೇಳಬೇಕಾಗತ್ತೆ. ಕುಮಾರಸ್ವಾಮಿ ಅವರು ಯಾವುದೂ ಓಪನ್ ಆಗಿ ಹೇಳಲಿಲ್ಲ. ನಾನು ರಾಜ್ಯ ರಾಜಕಾರಣದಿಂದ ತುಂಬ ದೂರ ಇಟ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ 2 ಬಹಳ ಮಹತ್ವದ ಖಾತೆಗಳನ್ನು ನೀಡಿದ್ದಾರೆ, ಉಕ್ಕು ಮತ್ತು ಬೃಹತ್ ಕೈಗಾರಿಕೆ.
ಪೋರ್ಟ್ಫೋಲಿಯೋಗಳನ್ನು ನೀಡಿದ್ದಾರೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೇನೆ. ಯಾಕೆಂತಂದರೆ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ರಾಷ್ಟ್ರದಲ್ಲಿ ನಾನು ಸಂಚಾರವನ್ನು ಮಾಡಬೇಕಾಗತ್ತೆ, ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡಬೇಕಾಗತ್ತೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಅಷ್ಟು ಇನ್ ಡೀಟೇಲ್ ಆಗಿ ಸ್ಟೇಟ್ ಪಾಲಿಟಿಕ್ಸ್ನ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಕುಮಾರಸ್ವಾಮಿ ಅವರು. ಅದರ ಜೊತೆಗೆ ಈಗ CD ಮ್ಯಾನುಫ್ಯಾಕ್ಚರಿಂಗ್ ಆಗೋಯ್ತು, ಇನ್ನು ಈಗ ಮೂಡ ಹಗರಣ ಇಟ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಪರೋಕ್ಷವಾಗಿ DCM ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಟಾಂಗನ್ನು ನೀಡಿದ್ದಾರೆ ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ. ಗೊತ್ತಿಲ್ಲ, ನೋಡೋಣ ಏನಾಗತ್ತೆ ಅಂಥೇಳಿ. ಸೊ ಇದು ಒಟ್ಟಾರೆ ಮೂಡ ಹಗರಣ ಏನಿದೆಯಲ್ಲ, ಒಂದು ರೀತಿಯಾಗಿ ಬರ್ಮುಡಾ ಟ್ರಯಾಂಗಲ್ ಆಗಿಬಿಟ್ಟಿದೆ. ಒಂದು ಕಡೆ ಮೂಡ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದೆ, ಇತ್ಲ ಕಡೆ ಕಾಂಗ್ರೆಸ್ಸು, ಇತ್ಲ ಕಡೆ BJP, ಎರಡೂ ಕೂಡ ಸೇರ್ಕೊಂಡು ಮೂಡವನ್ನು ಏನು ಮಾಡಬೇಕು ಅಂತ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಆಗಿರುವಂತಹ ಹಗರಣ ಸರಿಪಡಿಸುವಂಥ ಕೆಲಸ ಆಗುತ್ತಾ, ಅದರ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗುತ್ತಾ, ಅಥವಾ ಎಗೇನ್ ರಾಜಕೀಯ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಮೊದಲನೇ ಸಚಿವರ ತಲೆದಂಡ ಆಯಿತು. ಯಾಕೆ B ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅವರ ತಲೆದಂಡ ಆಯಿತು, ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು. ಈಗ ದ ನೆಕ್ಸ್ಟ್ ಟರ್ನ್ ಈಸ್ ಬೈರತಿ ಸುರೇಶ್ ಅವರು, ಮಾನ್ಯ ಸಚಿವರು, ಅವರ ತಲೆದಂಡ ಆಗತ್ತಾ ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಜೊತೆಗೆ BJPಯವರು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ, ನಾವು ಕೂಡ ಕಾದು ನೋಡಬೇಕಾಗತ್ತೆ. ಇದು ಈ ವಾರದ ಪೊಲಿಟಿಕಲ್ ಖಾಸ್ ಬಾತ್. ಮತ್ತೆ ಮುಂದಿನ ಪೊಲಿಟಿಕಲ್ ಖಾಸ್ ಬಾತ್ನೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ತಕ್.